आवाहयामि नागपुत्रेक आवाहयामि नागपुत्रेक आवाहयामि नागप्रभुत्रेक आवाहयामि नागपाशेक आवाहयामि नागपाशेक आवाहयामि देवगणेक आवाहयामि असुरगणेक आवाहयामि चंद्रगणेक आवाहयामि दक्षिणगणेक आवाहयामि सिद्धगणेक आवाहयामि नागणेक आवाहयामि राक्षसगणेक आवाहयामि शाचगणेक नमः आवाहयामि स्थापयामि पूजयामि आवाय देवता प्रीत्यर्थे प्राणप्रतिष्ठा कनाक्षं कर्मदर्शय आम ह्रीं क्लौं आवाय सप्ताङ्गागेन्द्र प्राणः आम ह्रीं क्लौं आवाय सप्ताङ्गागेन्द्र जीवत्रः आम ह्रीं क्लौं आवाय सप्ताङ्गागेन्द्र ಹೋಗದಿಂದ ಬೋಸ ವರ್ಷ ಬರುವಾಗ ಇದೇ ಪ್ರಕಾರದಲ್ಲಿ ಸೂರ್ಯವಂಶದಲ್ಲಿ ಅಂದ್ರೆ ನಿಮಗೆ ಪಾಂಡವರ ಕುಲ ಮಾಡಿರ್ತಕ್ಕಂತಹ ತಪ್ಪು, ಆ ಒಂದು ಪಾಂಡವರ ಕುಲದ ನಂತರ ಈ ಒಂದು ತಂದೆಯಾಗೆ ಹಾವು ಕಚ್ಚಿತು ಅಂತ ಆ ಜನಮೇಜಯನ ಒಂದು ತಪ್ಪಿನಿಂದ ಎಷ್ಟೋ ಸಂಕುಲವನ್ನ ನಾಶ ಮಾಡ್ತಾನೆ. ಹೇಗೆ ಬರೀತ್ನೆ ಕೊಲ್ಲುವುದಲ್ಲ, ಸರ್ಪ ಸತ್ರವನ್ನ ಸರ್ಪ ಯಾಗವನ್ನ ಮಾಡಿ ಕೊಲ್ತಾನೆ. ಆವಾಗ ಎಷ್ಟೋ ಪಾಪಗಳು ಬರ್ತದೆ. ಆ ಪಾಪಗಳು ಹೇಗೆ ನಾವು ಈ ಸರ್ಪನ ಪಾಪ ಹೇಗೆ ಕೇಳಿದ್ರೆ ಬ್ಯಾಂಕ್ನಲ್ಲಿ FD ಇಟ್ಟಂಗೆ ಈ ವರ್ಷ 100 ರೂಪಾಯಿ ಇಟ್ಟರೆ ಮುಂದಿನ ವರ್ಷ 110 ರೂಪಾಯಿ ಆಗ್ತದೆ. ಹಾಗೆಯೇ ಈ ಸರ್ಪನ ಶಾಪವೂ ಕೂಡ ಹಾಗೆಯೇ ಹೆಚ್ಚಾಗ್ತಾ ಹೋಗ್ತದೆ. ಅದನ್ನ ನಿವೃತ್ತಿ ಮಾಡ್ಕೊಳ್ಳಿಕ್ಕೆ ಜೀವನದಲ್ಲಿ ವಂದನಾಗನಗಳಿಗೆ ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ ಎಲ್ಲರಿರ್ತಕ್ಕಂಥ ಕರ್ಮವನ್ನ ಮಾಡಿ ಮಂಡಲವನ್ನು ಬಿಡಿಸಿ ಎಲ್ಲ ದೇವರಲ್ಲಿ ಸ್ವಾಗತವನ್ನ ಮಾಡುವಂಥದ್ದು. ಹೇಗೆ ಭಟ್ರು ಬಂದ್ರೆ ಅಲ್ಲೆಲ್ಲರೂ ಕಾಣ್ತಿದ್ರೆ ಭಟ್ರೆ ಬನ್ನಿ ಕೂತ್ಕೊಳ್ಳಿ ಹೇಳಿ ನಾವು ಮಣೆಯ ಚಾಪಿಯೋ ಅಥವಾ ಕುರ್ಚಿಯನ್ನು ಕೊಡ್ತೇವೆ. ಇದಕ್ಕೆ ದೇವರು ಬಂದ್ರೆ ಆಸನವನ್ನ ಕೊಡಬೇಕು ಅಂತ ಹೇಳ್ತಾರೆ. ಹೇಗೆ ಮಂಡಲವನ್ನ ಬಿಡಿಸಿ ಆಸನವನ್ನ ಕೊಡುವಂಥದ್ದು. ಬರೀ ಈ ಆಸನ ಕೊಟ್ಟರೆ ಆ ದೇವರಿಗೆ ಸಾಕಾಗುದಿಲ್ಲ, ಮಂತ್ರವನ್ನ ಹೇಳಬೇಕಾಗ್ತದೆ. ಆ ಮಂಡಲದಲ್ಲಿ ಆ ದೇವರು ಆವಾಹನೆ ಆಗ್ಬೇಕಾದ್ರೆ ಆ ಮಂತ್ರವನ್ನ, ಈಗ ನಿನ್ನ ಹೆಸರು ಕರೆದ ಮಾತ್ರ ನೀನು ತಿರುಗಿ ನೋಡುತ್ತೆ, ಇಲ್ಲ ನಿನ್ನ ಹೆಸರು ಅಂತ ಭಟ್ರೆ ನನ್ನ ಹೆಸರು ನಾರಾಯಣ ಹೇಳಿ ನೀ ಹೇಳತ್ತಲ್ವಾ, ನಿಮಗೆ ಹೆಸರಿಟ್ಟು ಮಾತು ಕರೆದ್ರೆ ಮಾತ್ರ ನೀನು